ಹೋರಾಟದಿಂದ ಇವತ್ತು ಅತಿಗುಣಿ ಜಲಾಶಯಕ್ಕೆ 68 ಕೋಟಿ ನಿನ್ನೆ ಬಜೆಟ್ನಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಇದು ಖುಷಿ ಸಂದೇಶ. ಉಮೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಸುಮಾರು ಉಮೇಶ್ ಅಣ್ಣ ಅವ್ರಿಗೆ ಹೇಳಿದ್ದೀವಿ ರೀ. ಕೋಟಿಗಟ್ಟಲೆ ಸಂಬಳ ತಗೊಂಡು ಬೆಳೆಸಿದ್ರನ್ನ ನೀ ದುಡ್ಡು ತಿನ್ನಕ್ಕಾಗಲ್ಲ. ಪರಿಶೀಲಿಸಿ ಉಮೇಶ್ಗೆ ಮುದ್ನಾಳ್ ಅವರು ಎಚ್ಚರಿಕೆ ನೀಡಿ ಉಮೇಶ್ ಅವ್ರಿಗೆ ಹೇಳಿದೀವ್ರಿ. ಹೇಳಿ ಒಂದು ವಾರದ ತಕ್ಷಣದಾಗೆ ಈ ತರ ಮಾಡಿಸ್ಲಕತ್ತಾರ್ರಿ ಅವ್ರು. ಆದಷ್ಟು ಉಮೇಶ್ ಅಣ್ಣವ್ರ ಗಮನಕ್ಕೆ ತಂದು ಅವರು ಅಧಿಕಾರಿಗಳಿಗೆಲ್ಲ ಮೆಂಬರ್ದವರಿಗೆ ಚೇರ್ಮನ್ ಎಲ್ಲರಿಗೆ ನಾವು ಮನವಿ ಮಾಡಿದ್ವಿ. ಆದ್ರನ್ನ ಯಾರಿಂದ ಆಗಲ್ಲ. ಅದೇ ಅಣ್ಣ ಮುದ್ದ ಬಂದಲಕ್ಷ ಮಾಡಿ ಅಧಿಕಾರಿಗಳು ಇವತ್ತು JCB ಕಾಲುವೆ ಸ್ವಚ್ಛ ಮಾಡುತ್ತಿರ್ತಕ್ಕಂಥದ್ದು. ಹತ್ತಿಕುಣಿ ಜಲಾಶಯದ ಕೆಳಭಾಗದಲ್ಲಿರ್ತಕ್ಕಂಥ ಗ್ರಾಮದ ರೈತರುಗಳಿಗೆ ಏನದ ಸುಮಾರು 40 ವರ್ಷ ಮೇಲ್ಪಟ್ಟು ಆಗಿರ್ತಕ್ಕಂಥ ಈ ಕೆನಲ್ ಸಂಪೂರ್ಣ ಹಾಳಾಗಿ ಹೋಗಿತ್ತು. ಇವತ್ತೇನೋ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿಸಿ ಇವತ್ತೇನದ ಸುಮಾರು 68 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಭಾಗದ ರೈತರಿಗೆ ಇವತ್ತೇನೋ ಸಂತೋಷ ಪಡ್ತಕ್ಕಂಥದ್ದು. ಇದು ನಿರ್ವಹಣೆ ಮಾಡಿಲ್ಲ, ಸ್ವಚ್ಛತೆ ಇಲ್ಲ. ಇವತ್ತು ನವೀಕರಣಕ್ಕಾಗಿ ಸುಮಾರು 68 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ರೈತರ ಜೊತೆಗೆ ಏನದ ಸುಮಾರು 1 ತಿಂಗಳವರೆಗೆ ನಿರಂತರ ಹೋರಾಟದಿಂದ ಇವತ್ತು ಸರ್ಕಾರ ಎಚ್ಚೆತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಗಮನ ಹರಿಸಿಸಿ ಇವತ್ತೇನದ 68 ಕೋಟಿ ಬಿಡುಗಡೆ ಮಾಡಿರೋದಕ್ಕೆ ಇವತ್ತು ವಿಶೇಷವಾಗಿ ಯಾವುದು ಬಂದಳ್ಳಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ನಾವು ಸರ್ಕಾರಕ್ಕೆ ರೈತರ ಪರವಾಗಿ ಅಭಿನಂದನೆ ಹೇಳ್ತೀವಿ. ಅತಿಕುಣಿ ಮಾಡಿದ್ರೆ ಸಾಲದು, ಕೆಳಗಿರ್ತಕ್ಕಂಥ ಸೌದಾಗರ ಕೂಡ ಅದ, ಅದಕ್ಕೆ ಕೂಡ 10 ಹಳ್ಳಿ ಬರ್ತಾವೆ. ಅದಕ್ಕೆ ಕೂಡ ಕೆನಲ್ ಸಂಪೂರ್ಣ ಹಾಳಾಗಿದ್ದು. ಈಗ ಮುಂದಿನ ಹೋರಾಟ ರೈತರ ಸಮ್ಮುಖದಲ್ಲಿ ಅದು ಕೂಡ ಹೆಚ್ಚಿನ ಅನುದಾನ ಏನದ 2000 ಈಗ ಮಾರ್ಚ್ ಮುಗಿದ ನಂತರ ಹೊಸ ಬಜೆಟ್ನಲ್ಲಿ ಅದಕ್ಕೆ ಕೂಡ ಏನದ ಕೆನಲ್ ನವೀಕರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರು ಹೆಚ್ಚಿನ ಅನುದಾನ ಅದಕ್ಕೆ ನೀಡಿಕೆಸಿ ಈ ಭಾಗದ ರೈತರು ಏನದಂದರೆ ಯಾವುದೇ ರೀತಿಯ ಗುಳೆ ಹೋಗದಂತೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದೆ ಸೌದಾಗರ್ ಕಂಪ್ಲೀಟ್ ಆಗೋವರೆಗೆ ನಾವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ತಕ್ಕಂಥ ಆಗಬಾರ್ದು. ಅವರು ರೈತರು ಇವರು ರೈತರು ಅದಕ್ಕೂ ಆಗಬೇಕಾಗಿತ್ತು. ಆಗಿದ್ರೆ ಅದಕ್ಕೆ 100 ಕೋಟಿ ಇದಕ್ಕೆ 100 ಕೋಟಿ ನಾವು ಬೇಡಿಕೆ ಇಟ್ಟಿದ್ವಿ. ಆದರೆ ಇದಕ್ಕೆ 68 ಮಾಡಿದಕ್ಕೆ ಸಂತೋಷ. ಅದಕ್ಕೂ ಕೂಡ ಎಷ್ಟಾಗ್ತದೆ ಎಸ್ಟಿಮೇಟ್ ಮಾಡಿ ಖರ್ಚು ವೆಚ್ಚ ತಾತ್ಕಾಲಿಕ ಪಟ್ಟಿ ರೆಡಿ ಮಾಡಿ ಅದಕ್ಕೂ ಬಿಡುಗಡೆ ಮಾಡಿದ್ರೆ ಸರಿ. ಇಲ್ಲದಿದ್ದರೆ ಮುಂದಿನ ಹೋರಾಟ ಏನು ಸೌದಾಗರ ಡ್ಯಾಮಿನ ಕೆಳಗಾಲ ಭಾಗತಕ್ಕಂಥ ರೈತರನ್ನೆಲ್ಲ ಕರೆದು ಮತ್ತು ಹತ್ತಿಕುಣಿ ಡ್ಯಾಮಿಗೆ ಬರ್ತಕ್ಕಂಥ ರೈತರನ್ನೆಲ್ಲ ಸೇರಿ ನಾವು ರೈತರೆಲ್ಲರೂ ರೈತರು ಒಂದೇ ತಾಯಿ ಮಕ್ಕಳು ಒಂದೇ ಅಂತಕ್ಕಂಥದ್ದು ನಮ್ಮದು ಹೋರಾಟ ಮಾಡಿ ಪಡಿತಕ್ಕಂಥ ಕೆಲಸ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಿದೆ. ನೋಡ್ರಿ, ಇದೆಲ್ಲ ಜಾಲಿ ಅದು ಬೆಳೆದಿತ್ತು. ಮುದ್ನಾಳ್ ಉಮೇಶ್ ಅಣ್ಣ ಅವ್ರಿಗೆ ಹೇಳಿದ್ದೀವಿ ರೀ. ಹೇಳಿದ ಮೇಲೂ JCB ಕಳಿಸ್ಕೇಸಿ ಎಲ್ಲ ಹಸ ಮಾಡಿಸ್ಯಾರ್ರಿ. ಹಸ ಮಾಡಿಸಿದ ಮೇಲೆ ಇವಾಗ ಏನದಂದ್ರೆ ಹೋರಾಟ ಮಾಡಿಸ್ಕೇಸಿ ಪೈಪ್ಲೈನ್ ಮುಖಾಂತರ ಮಾಡಿ ಎಲ್ಲೆಲ್ಲಿ ತೂಮ್ಗಳವ ಒಂದೊಂದು ತೂಮಿಗೆ ವಾಲ್ಗಳು ಕುಂದಿರಿಸಿ ರೈತರಿಗೆ ನೀರು ಬಿಡ್ಲಾಕ ಒಂದು ಕ್ರಮ ಕೊಳ್ಳಿಕೊಂಡು ಮಾಡಿಸ್ಲಾಕತ್ತಿದ್ದಾನ. ಅವ್ರಿಗೆ ಧನ್ಯವಾದಗಳು. ಎಷ್ಟು ಏನಾಗಿದೆ ರೀ ಇಲ್ಲಿ? ಎಲ್ಲ ನೀರು ಬರವಲ್ಲ. ಗೌರ್ಮೆಂಟ್ ಇಂದ ಎಷ್ಟು ಬಜೆಟ್ ಇದೆ? 68 ಕೋಟಿ ಬಜೆಟ್ ಆಗ್ಯದ ರೀ. ಅದರಲ್ಲಿ ಮಾಡಿಸ್ಲಾಕತ್ತಾರ್ರಿ. ಜಲ್ದಿ ಮಾಡಿಸ್ಬೇಕು. ಆದಷ್ಟು ಸ್ವಲ್ಪ ಬೇಗ ಮಾಡಿಸ್ಬೇಕ್ರಿ. ನಿಮ್ಗೆ ಅನುಕೂಲ ಆಗ್ತದೆ. ನಮ್ಗೆ ಅನುಕೂಲ ಆಗ್ತದೆ. ನಿಮ್ಮ ಹೆಸರು? ವೆಂಕಟೇಶ್ ರೀ. ಈ ಹತ್ತಿಕುಣಿ ಭಾಗದ ಕೆಳಭಾಗದಾಗ ಇರ್ತಕ್ಕಂಥ ಯಾವುದಂತಂದ್ರೆ ಕಡಿಗ್ಶಾಪುರ ಮತ್ತು ವನಿಗೇರ ಮತ್ತು ಬಂದಳ್ಳಿ ಈ ಭಾಗದ ಹರಿದು ಹೋಗ್ತಕ್ಕಂಥ ಒಂದು ಕೆನಲ್ ಆಗಿದ್ದು, ಈ ಕೆನಲ್ ಭಾಳ ಸುಮಾರು ದಿನಗಳಿಂದ ಒಂದು 40-50 ವರ್ಷಗಳಿಂದ ಇರ್ತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥ ಕೆನಲು ಈಗ ಭಾಳಷ್ಟು ಹಾಳಾಗಿ ಹೋಗಿದೆ. ಅದಕ್ಕೋಸ್ಕರ ಈ ಉಮೇಶ್ ಅಣ್ಣವ್ರ ನೇತೃತ್ವದಲ್ಲಿ ಸುಮಾರು ಒಂದು 15-20 ದಿನಗಳಿಂದ ಹೋರಾಟದ ಮುಖಾಂತರವಾಗಿ ಯಾರೂ ಇಲ್ಲಿ ಈ ಭಾಗದ ಶಾಸಕ ಯಾರೂ ಅದು ಕ್ರಮನೇ ತೆಗೆದುಕೊಂಡಿದ್ದಿಲ್ಲ. ಅದಕ್ಕೋಸ್ಕರ ಅಣ್ಣವ್ರ ಒಂದು ನೇತೃತ್ವದಲ್ಲಿ ಎಲ್ಲ ರೈತರು ಕೇಳಿದಾಗ ಈಗ ಹೋರಾಟದ ಫಲವಾಗಿ ಈಗ ಮೊನ್ನೆ ಬಜೆಟ್ ಮಂಡನೆ ಆಯ್ತು ನಿನ್ನೆ. ಆ ಬಜೆಟ್ ಮಂಡನೆದಾಗ ಈಗ ಹತ್ತಿಕುಣಿ ಜಲಾಶಯದ ಕೆಳಭಾಗದಾಗ ಇದು ಕೆನಲ್ಗೆ 68 ಕೋಟಿ ಬಿಡುಗಡೆ ಆಗ್ಯದ. ಅದಕ್ಕೋಸ್ಕರ ಎಲ್ಲರೂ ಒಂದು ರೈತರು ಒಂದು ಮುಖದಲ್ಲಿ ಒಂದು ಮಂದಹಾಸ ಮೂಡಿದ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಇಲ್ಲಿ ಬಂದು ಒಂದು ಈ ಥರ ಖುಷಿಲಿಂತು ಇಲ್ಲಿ ಭಾಗದ ರೈತರು ಒಂದು ಒಳ್ಳೆಯ ಒಂದು ವಾತಾವರಣ ಅಂತ ಹೇಳ್ಕಿಸಿಂದ ಅನ್ಲಕ್ಕೆ ಒಂದು ಇಷ್ಟಪಡ್ತೀವಿ. ನಿಮ್ಮ ಹೆಸರು? ತಾಯಪ್ಪ ಅಂತೇಳಿ.
ಕೆನಲ್ ಏರಿದವರಿಗೆ ಸಮಾಜಕ್ಕೆ ಮಲ್ಲಪ್ಪ ಮಾತಾಡ್ತೀನಿ ಹೇಳಿದ್ನಲ್ಪ ಈಗ ನಮ್ಗೆ ಚೌಡಯ್ಯನವ್ರಿಗೆ ಚೌಡಯ್ಯನವರ ಭಾವಚಿತ್ರಕ್ಕೆ ಇವತ್ತೇನಾದ್ರು ವಿಶೇಷವಾಗಿ ಪೂಜೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಬಹಳಷ್ಟು ಮಂದಿ ಗೊತ್ತಿಲ್ಲ, ಅಕಸ್ಮಾತ್ ಇಲ್ಲಿ ಇರ್ತಕ್ಕಂಥ ಹಿರಿಯರು ಬಹಳ ಮಂದಿ ಆ ಟೈಮ್ನ ಕಟ್ಟಿದ್ರು, ಕೆಲವರಿಗೆ ಗೊತ್ತಿಲ್ಲ. 40 ವರ್ಷದಿಂದ ಕೆನಲ್ ನಿರ್ಮಾಣವಾಗಿತ್ತು. ಆ ಕೆನಲ್ ಇಲ್ಲಿವರೆಗೆ ಅದನ್ನು ದುರಸ್ತಿ ಮಾಡೋದಾಗ್ಲಿ, ಸ್ವಚ್ಛತೆ ಮಾಡೋದಾಗ್ಲಿ, ಈ ಕೆಳಭಾಗದ ರೈತರಿಗೆ ಇವತ್ತು ನೀರೇ ಬರಲಾರದ ಪರಿಸ್ಥಿತಿ ಇದೆ. ಒಂದು ತಿಂಗಳಿಂದ ನಿರಂತರವಾಗಿ ಸೌದಾಗರಗ ಇದಕ್ಕೆ 45 ವರ್ಷದಿಂದ ಕಟ್ಟಿರ್ತಕ್ಕಂಥದ್ದು ಹೊಸ ತಂತ್ರಜ್ಞಾನ. ಈಗೆಲ್ಲ ಪೈಪ್ಲೈನ್ ಸಿಸ್ಟಮು ನೀರು ಬರೋಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಒಂದು ತಿಂಗಳ ನಿರಂತರ ಹೋರಾಟದಿಂದ ಇವತ್ತು ಅತ್ತಿಕುಣಿ ಜಲಾಶಯಕ್ಕೆ 68 ಕೋಟಿ ನಿನ್ನೆ ಬಜೆಟ್ನಲ್ಲಿ ಮಂಜೂರಾಗಿರ್ತಕ್ಕಂಥದ್ದು. ಇದು ಖುಷಿ ಸಂದೇಶ. ಈ ಭಾಗದಾಗಿರ್ತಕ್ಕಂಥ ಕಟಿಕ್ಶಾಪುರ, ಅತ್ತಿಕುಣಿ, ವನಿಗೇರಿ ಮತ್ತು ಬಂದಳ್ಳಿ, ದಸರಾಬಾದ್ ಈ ಗ್ರಾಮಗಳಿಗೆ ಇದರಿಂದ ಯೂಸ್ ಆಗ್ತದೆ. ಆದ್ರೆ ಏನೋ ಸರ್ಕಾರ ಏನಂತ ಒಂದು ಕಣ್ಣಿಗೆ ಸುಮ್ಮನೆ ಒಂದು ಕಣ್ಣಿಗೆ ಬಂದಾಗ ಅವರು ರೈತರೇ, ಇವ್ರು ರೈತರು, ಅವರು ನಮ್ಮ ಅಣ್ಣ ತಮ್ಮರಿ ಹಂಗಾಕಿಸಿ ಆ ಕಡೆ ಕೂಡ ಮಾಡ್ಬೇಕಂತ ಅದಕ್ಕೆ 3 ಕೋಟಿ ಕೇಳಿದೀವಿ. 68 ಮಾಡಿದ್ರೆ ಸಾಕು ಇದ್ರದ್ದಾಗಲಿ. ಅದಕ್ಕೆ ಕೂಡ ಏನಂತ ಸರ್ಕಾರ ಈಗ ಮಾರ್ಚ್ ಮುಗಿದ ಮೇಲೆ ಹೊಸ ಬಜೆಟ್ನಲ್ಲಿ ಅದಕ್ಕೆ ಕೂಡ ಏನಾದ್ರು ಪೈಪ್ಲೈನ್ ಮಾಡ್ಬೇಕು. ಯಾಕಂದ್ರೆ ಸೊಳ್ಳೋಗದ ಹಿಂಗೆ ಮುಟ್ಟಿದ್ರೆ ಪೈಪೆಲ್ಲ ಹಾಳಾಗ್ತದೆ. ಅಲ್ಲಿ ಇರ್ತಕ್ಕಂಥ ನಮ್ಮವ್ರು ಎಲ್ಲ ರೈತರಂದ್ರೆ ಎಲ್ಲ ಒಂದೇ ತಾಯಿ ಮಕ್ಕಳು ಇದ್ದಾಗ. ಹಂಗಾಗಿ ಅದಕ್ಕೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮುತುವರ್ಜಿ ವಹಿಸಿ ಅದಕ್ಕೆ ಕೂಡ ಹಣ ಬಿಡುಗಡೆ ಮಾಡಿ ಈ ಭಾಗದ ರೈತರಿಗೆ ಏನಂತ ಗುಳೆ ಹೋಗೋದನ್ನ ತಪ್ಪಿಸ್ಬೇಕು. ವರ್ಷದ ಈ 65 ದಿನ ಅವರು ಬೆಳೆ ಏನಾದ್ರೂ ಬೆಳೆ, ಕಾಯಿಪಲ್ಲೆ ಬೆಳೆ, ವಿವಿಧ ತರಹದ ಬೆಳೆ ಇವತ್ತು ನೋಡ್ಬೇಕು. ಮನೆ ಬೆಳೆದು ನೋಡಿಲ್ಲ, ನೀರು ಹೊಲ